ನಮಸ್ಕಾರ, ಟಿವಿ2ಗೆ ಸ್ವಾಗತ. ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಕಾಂಬರಿ ನಗರ ವಾರ್ಡಿನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಗ್ರಾಮೀಣ ಸೊಗಡಿನಲ್ಲಿ ಆಚರಿಸಲಾಯಿತು. ಸ್ಥಳೀಯ ಮುಖಂಡರು ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಹಳ್ಳಿಯ ಸಂಪ್ರದಾಯವನ್ನು ನೆನಪಿಸುವಂತೆ ರಾಗಿ, ಭತ್ತ, ಪೊಂಗಲ್, ಅವರೆಕಾಯಿ, ಎಳ್ಳು ಬೆಲ್ಲ ಹಾಗೂ ಕಡಲೆಕಾಯಿ ಪ್ರದರ್ಶಿಸಿ ಸಾರ್ವಜನಿಕರಿಗೆ ಹಬ್ಬದ ಮಹತ್ವವನ್ನು ಸಾರಲಾಯಿತು. ಕಾರ್ಯಕ್ರಮದ ಮುಖ್ಯಾಂಶಗಳು: ಗೌರವಾನ್ವಿತ ಅತಿಥಿಗಳು ಜಯನಗರ ಕ್ಷೇತ್ರದ ಮಾಜಿ ಶಾಸಕಿ ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾರ್ವಜನಿಕರಿಗೆ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಕೊಡುಗೆಗಳು: ಕಾರ್ಯಕ್ರಮದ ಅಂಗವಾಗಿ ನೂರಾರು ಜನರಿಗೆ ಸೌಮ್ಯ ರೆಡ್ಡಿ ಅವರು ಎಳ್ಳು ಬೆಲ್ಲ, ಕಬ್ಬು ಹಾಗೂ ಸೀರೆಗಳನ್ನು ವಿತರಿಸಿ ಹಬ್ಬದ ಸಂತೋಷವನ್ನು ಹಂಚಿಕೊಂಡರು. ಹಳ್ಳಿಯ ಸೊಗಡು: ನಗರ ಪ್ರದೇಶದಲ್ಲೂ ಗ್ರಾಮೀಣ ಸಂಸ್ಕೃತಿಯನ್ನು ಬಿಂಬಿಸುವಂತೆ ಅಲಂಕರಿಸಲಾಗಿದ್ದ ವೇದಿಕೆ ಮತ್ತು ಆಹಾರ ಪದಾರ್ಥಗಳು ಎಲ್ಲರ ಗಮನ ಸೆಳೆದವು. ನಾಯಕರ ಹಾರೈಕೆ: ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ಥಳೀಯ ಮುಖಂಡರು, ನಮ್ಮ ನೆಚ್ಚಿನ ನಾಯಕರಾದ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಕುಟುಂಬಕ್ಕೆ ಹಾಗೂ ಶಾಕಾಂಬರಿ ನಗರ ವಾರ್ಡಿನ ಸಮಸ್ತ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬವು ಸುಖ ಸಮೃದ್ಧಿಯನ್ನು ತರಲಿ ಎಂದು ಮತ್ತೊಮ್ಮೆ ಶುಭ ಹಾರೈಸಿದರು. ಸಂಕ್ರಾಂತಿ ಎಂದರೆ ಸಂಭ್ರಮದ ಹಬ್ಬ. ಶಾಕಾಂಬರಿ ನಗರದ ಜನತೆಯೊಂದಿಗೆ ಬೆರೆತು ಹಳ್ಳಿಯ ಸೊಗಡಿನಲ್ಲಿ ಹಬ್ಬ ಆಚರಿಸಿದ್ದು ಸಂತಸ ತಂದಿದೆ. ಸಂಕ್ರಾಂತಿ ಬಂತು, ಮನಸ್ಸಲ್ಲಿ ಮನಸ್ಸು, ಎಳ್ಳು ಬೆಲ್ಲ ತೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮಮತನ ಅಂದುಗಳು. ಸಂಕ್ರಾಂತಿ ಬಂತು, ಮನಸ್ಸಲ್ಲಿ ಪ್ರಸಾದ್ ಅಂತ ಹೇಳಿ ಜಯನಗರದ ನಿವಾಸಿ. ಈ ದಿನ ವಿಶೇಷವಾಗಿ ಏನಪ್ಪಾ ಹೇಳ್ಬೇಕು ಅಂದ್ರೆ, ನಮ್ಮ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿಯಾಗಿರ್ತಕ್ಕಂಥ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಈ ಒಂದು ಸಾರಕ್ಕಿ ಗ್ರಾಮದಲ್ಲಿ ಗ್ರಾಮ ಭಾಗದ ಎಲ್ಲರ ಜೊತೆಯಲ್ಲೂ ನಾವು ಬೆರೆತು ಇವತ್ತು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅವರ ನೇತೃತ್ವದಲ್ಲಿ ಶಾಕಾಂಬರಿ ನಗರ ಗ್ರಾಮದಲ್ಲಿ ನಾವು ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ರಂಗೋಲಿ ಸ್ಪರ್ಧೆ ಇಟ್ಟಿದ್ರು. ಅದರಲ್ಲಿ ವಿಜೇತರಾದವರಿಗೆ ಒಂದು ಬಹುಮಾನವನ್ನು ಕೂಡ ವಿತರಣೆ ಮಾಡಿದ್ರು. ಎಳ್ಳು, ಬೆಲ್ಲ, ಕಬ್ಬು ಇವುಗಳೆಲ್ಲವನ್ನು ವಿತರಣೆ ಮಾಡಿದ್ರು. ನೀವೇ ನೋಡಬಹುದು, ಸಡಗರದಿಂದ ಜನ ಬಂದು ಇಲ್ಲಿ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ. ಧನ್ಯವಾದಗಳು. ಹರಿಪ್ರಸಾದ್. ಹಳ್ಳಿಯ ಸೊಗಡು ಹೇಗಿರುತ್ತೆ ಅನ್ನುವಂಥದ್ದನ್ನ ಈ ದಿನ ನಾವು ನೋಡಬೇಕು. ಬರೀ ಬಾಯಲ್ಲಿ ಮಾತ್ರ ಅಲ್ಲ, ಈ ಸಂಸ್ಕಾರ ಅನ್ನುವಂಥದ್ದು ನಮ್ಮ ನಡವಳಿಕೆಯಲ್ಲಿ ಕೂಡ ನಾವು ಸಂಸ್ಕಾರವಂತ ಅನ್ನುವಂಥದ್ದನ್ನ ನಾವು ನಿರೂಪಣೆ ಮಾಡಿದ್ದೀವಿ. ಈ ಭಾಗದಲ್ಲಿ ಬಂದು ನೀವು ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಕಾರ್ಯಕ್ರಮ. ಜನ ಎಲ್ಲರೂ ಭಾಗವಹಿಸಿ ಒಂದು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು.